ನಮ್ಮ ಹೊಸ ವಿಡಿಯೋಕ್ಕೆ ಎಲ್ರಿಗೂ ಸ್ವಾಗತ. ರಾಮ ಇಲ್ಲಿ ನಾವು ನೋಡೋದಾದರೆ ಮ್ಯೂಸಿಯಮ್ ಇವತ್ತು ನೋಡ್ತಾ ಇದ್ದೀರಿ ರಾಮ. ಬನ್ನಿ ರಾಮ, ಮುಂದೆ ಹೋಗ್ತಾ ನೋಡ್ತಾ ರಾಮ. ಹಳೆಯ ವಸ್ತುಗಳ ಒಂದು ಸಂಗ್ರಹಾಲಯ, ಅದು ಹೇಳಬೇಕಾದ್ರೆ ಮ್ಯೂಸಿಯಂ ಅಂತ ಹೇಳ್ತಾರೆ, ಅರ್ಥ ಆಗೋ ರೀತಿಯಲ್ಲಿ. ಸೊ ಅಲ್ಲಿ ಹಳೆಯ ವಸ್ತುಗಳು, ಪುರಾತನವಂಥ ವಸ್ತುಗಳು ಹಾಗೂ ತಾಳೆಗೆರೆ ಅಂತ ಏನು ಕರೀತಾರೆ, ತಾಳೆಗೆರೆಯನ್ನು ಸಂಗ್ರಹ ಮಾಡಿರುವಂಥ ಒಂದು ಜಾಗ ಇವತ್ತು ತೋರಿಸ್ತೀನಿ ಇಲ್ಲಿ. ಸೊ ಇಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ನಮ್ಮ ವಿಡಿಯೋ ಇಷ್ಟ ಆದರೆ ಸಿಂಪಲ್ಲಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ತಾ ಇರಬೇಕು. ಜೈ ಶ್ರೀರಾಮ್, ಓಂ ನಮಃ ಶಿವಾಯ. ಸೊ ಇಲ್ಲಿ ನೋಡ್ಬೋದು ಶ್ರೀ ಮಂಜುನಾಥ ಸ್ವಾಮಿಯ ಒಂದು ದೇವಸ್ಥಾನದ ಆಪೋಸಿಟ್ ಇದ್ದೀವಿ. ಸೊ ಇದೇ ಇದರಲ್ಲಿ ನಾವು ಹಿಂದೆ ಹೋಗೋದಾದರೆ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಆಪೋಸಿಟ್ ಮೇಲೆ ಹೋಗೋದಾದರೆ ಇಲ್ಲಿ ನೋಡ್ಬೋದು ಒಂದು ಸಂಗ್ರಹಾಲಯ ರೀತಿಯಲ್ಲಿ ಒಂದು ರಥ ಅಂತ ಹೇಳಿದ್ರೆ ಈಗ ತೇರು ಅಂತ ಕರೀತಾರೆ. ಸೊ ಜಾತ್ರೆಗಳಲ್ಲಿ ಎಳೆಯುವಂಥ ಒಂದು ತೇರುಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ ಇಲ್ಲಿ. ಓಂ ನಮಃ ಶಿವಾಯ ಜಯ. ಸೊ ಶಿವನ ಭಕ್ತರೆಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಫ್ರೆಂಡ್ಸ್, ವಿಡಿಯೋ ನೋಡಿ ಸುಮ್ಮನೆ ಆಗಬೇಡಿ. ನೋಡ್ಬೋದು ಇಲ್ಲಿ. ಸೊ ಬೇರೆ ಬೇರೆ ಕಡೆಯ ಒಂದು ಹಿಂದುಳಿದ ಒಂದು ತೇರು ಹಾಗೂ ರಥವನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಸೊ ಇಲ್ಲಿ ಧರ್ಮಸ್ಥಳ ಬಂದು ನೋಡಬೇಕಂತ ಇಂಪಾರ್ಟೆಂಟ್ ಪ್ಲೇಸಸ್ ಇದ್ದಾವೆ ಇಲ್ಲಿ. ಸೊ ಎಲ್ಲ ಇದರಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಂದು ವೀಡಿಯೋನು ತಪ್ಪದೆ ನೋಡಿ ಹಾಗೂ ಈ ಕಡೆ ಬಂದು ವಿಸಿಟ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲಿ ಯಡಿಯೂರಿನ ಒಂದು ರಥ ಹಾಗೂ ನೋಡ್ಬೋದು ಇಲ್ಲಿ ಅಮೃತೇಶ್ವರ. ಸೊ ಬೇರೆ ಬೇರೆ ಕಡೆ ಒಂದು ಪುಣ್ಯಕ್ಷೇತ್ರಗಳ ಒಂದು ರಥಗಳನ್ನು ಇಲ್ಲಿ ತಂದಿಟ್ಟಿದ್ದಾರೆ. ಸೊ ನೋಡ್ಬೋದು ಎಷ್ಟು ಪುರಾತನವಾದಂಥದ್ದು. ಸೊ ಇಲ್ಲಿ ಹೀಗೆ ಮುಂದೆ ಹೋಗೋದಾದರೆ ಸೊ ಹಳೆಯ ಯುಗದಲ್ಲಿ ಶಿವಪುರಾಣ ತಾಳೆಗೆರೆಯಲ್ಲಿ ಬರೆದಿರುವಂಥ ಒಂದು ಇದಿದೆ. ನೋಡ್ಬೋದು ಇಲ್ಲಿ ಮಂಜೂಷಾ ವಸ್ತು ಸಂಗ್ರಹಾಲಯ ಆ್ಯಂಡ್ ಮಂಜೂಷಾ ಮ್ಯೂಸಿಯಂ. ಸೊ ಡೈರೆಕ್ಟ್ ಫ್ರೆಂಡ್ಸ್ ಯಾವ ಕಡೆ ಹೋಗೋದಿಲ್ಲ, ಶ್ರೀ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಆಪೋಸಿಟ್ ರೋಡಲ್ಲಿ, ಒಂದೇ ರೋಡಲ್ಲಿ ಬರಬೇಕು ಮೇಲ್ಗಡೆಗೆ. ಸೊ ಬನ್ನಿ ಇಲ್ಲಿ. ಆಲ್ಮೋಸ್ಟ್ ಕ್ಯಾಮ್ರಾ ಅಲೌಟ್ ಕೊಡೋದಿಲ್ಲ. ಸೊ ಅಲೌಟ್ ಕೊಟ್ಟರೆ ಎಲ್ಲ ಫುಲ್ಲು ವಿಡಿಯೋ ತೋರಿಸ್ತೀನಿ. ಸೊ ನೋಡ್ಬೋದು ಇಲ್ಲಿ ಎಂಟ್ರೆನ್ಸು ಮಂಜೂಷಾ ವಸ್ತು ಸಂಗ್ರಹಾಲಯ ಆ್ಯಂಡ್ ಮಂಜೂಷಾ ಮ್ಯೂಸಿಯಂ. ಆ್ಯಂಡ್ ಕೆಳಗಡೆ ನೋಡ್ಬೋದು ಇಲ್ಲಿ ವಿಸಿಟಿಂಗ್ ಟೈಮ್ ಬೇರೆ ಕೊಟ್ಟಿದ್ದಾರೆ. ಸೊ ಎಂಟ್ರೆನ್ಸ್ ನೋಡ್ಬೋದು ಯಾವ ಥರ ಡಿಫ್ರೆಂಟ್ ಆಗಿದೆ ಅಂಥೇಳಿ. ಸೊ ಅತ್ಯಂತ ಪುರಾತನವಾದಂಥ ಶಿವಪುರಾಣ, ತಾಳೆಗೆರೆಯಲ್ಲಿ ಬರೆದಿರುವಂಥ ಶಿವಪುರಾಣದ ಒಂದು ಸಂಗ್ರಹಾಲಯ ಇದೆ ಇಲ್ಲಿ. ಹಾಗೂ ಹಳೆಯ ಯುಗದಲ್ಲಿ ಆದಿಮಾನವರು ಬಳಸಿರುವಂಥ ಒಂದು ಆಯುಧಗಳಾಗ್ಬೋದು ಹಾಗೂ ಯುದ್ಧ ತಂತ್ರಗಳಲ್ಲಿ ಬಳಸಿರುವಂಥ ಒಂದು ಕತ್ತಿ ಇದ್ದ ಎಲ್ಲ ಇಲ್ಲಿ ಒಳಗಡೆ ಇಟ್ಟಿದ್ದಾರೆ. ಸೊ ನೋಡ್ಬೋದು ಎಂಟ್ರೆನ್ಸ್ ಇಲ್ಲಿ ಸಿಂಹ ನೋಡ್ಬೋದು. ಸೊ ಇಲ್ಲಿ ನೋಡಿ ಯುದ್ಧದಲ್ಲಿ ಸೈನಿಕರು ಬಳಸುವಂಥ ಒಂದು ಉಕ್ಕಿನ ಕೋಟು ನೋಡ್ಬೋದು ಇಲ್ಲಿ ಎಂಟ್ರೆನ್ಸ್. ಸೊ ಇಲ್ಲಿ 20 ರೂಪೀಸ್ ಟಿಕೆಟ್ ತೊಗೊಬೇಕು. ಸೊ ನೋಡಿ ಇಲ್ಲಿ ಟೋಕನ್ ಯಾವ ಥರ ಇದೆ ಅಂಥೇಳಿ. ಸೊ ನೋಡಿ ಇಲ್ಲಿ ಇದು ಓಲ್ಡ್ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಥಿಯೇಟರ್ ರೀಲ್ ಬಿಡೋಂಥ ಒಂದು ಇದು. ಸೊ ನೋಡ್ಬೇಕು ಫ್ರೆಂಡ್ಸ್ ಒಳಗಡೆ ಯಾವ ಥರ ಹಳೆಯದಿದೆ ಅಂಥೇಳಿ. ಸೊ ನೋಡಿ ಇಲ್ಲಿ ಎಷ್ಟು ದಪ್ಪ ಇದೆ ನೋಡಿ, ಎಲ್ಲ ಹಳೆಯದಿದೆ. ಸೊ ಅತ್ಯಂತ ಪುರಾತನವಾದಂಥದ್ದು. ಸೊ ಒಳಗಡೆ ಎಷ್ಟು ಕೋಲ್ಡ್ ಇದೆ ಅಂತ ಹೇಳಿದ್ರೆ ಅಷ್ಟು ಆರಾಮಾಗಿರುತ್ತೆ ಒಳಗಡೆ. ಸೊ ವೀರೇಂದ್ರ ಹೆಗಡೆಯವರ ಒಂದು ಆಗಮನದಲ್ಲಿ ಸೊ ನೋಡ್ಬೋದು ಹಳೆಯ ಕಾಲದ ಒಂದು ಹಿತ್ತಾಳೆ ಪಾತ್ರೆಗಳ ಒಂದು ಸಂಗ್ರಹ ಹಾಗೂ ಯುದ್ಧೋಪಕರಣಗಳು. ಸುಮಾರು ಒಂದು 800 ವರ್ಷಗಳ ಹಿಂದಿನ ಒಂದು ಐಟಮ್ ಇಲ್ಲಿ ಇಟ್ಟಿದ್ದಾರೆ. ಸೊ ನೋಡ್ಬೋದು ಯಾವ ಥರ ಹಿತ್ತಾಳೆ ಪಾತ್ರೆ ಎಷ್ಟು ದಪ್ಪ ಇದೆ ಅಂಥೇಳಿ.
ಸೊ ಫ್ರೆಂಡ್ಸ್, ಇಲ್ಲಿ ಮುಂದೆ ಹೋಗೋದಾದರೆ ಒಂದು ಕಾರುಗಳ ಒಂದು ಇದಿದೆ. ಸೊ ನೋಡ್ಬೋದು, ಇದು ನಮ್ಮ ಪೈಲಟ್ಸ್ಗೆ ಟ್ರೈನಿಂಗ್ ಕೊಡುವಂಥ ಒಂದು ವಿಮಾನ. ಸೊ ಟ್ರೈನಿಂಗು ಭಾರತೀಯ ತರಬೇತಿ ವಿಮಾನ. ಸೊ ಹಾಗೆ ಇದರ ನಂಬರು ಹಾಗೂ ಯಾವ ಇಯರಲ್ಲಿ ಇದನ್ನು ತಯಾರಿಸಿದ್ದಾರೆ ಎಲ್ಲ ಪಕ್ಕದಲ್ಲಿ ನೋಡಿದ್ರಲ್ಲ ಬೋರ್ಡಲ್ಲಿ ಹಾಕಿದ್ದಾರೆ. ಸೊ ಪಕ್ಕದಲ್ಲಿ ಹಡಗು. ಸೊ ನೋಡಿ, ಇದರ ಆಪೋಸಿಟು ಕಾರುಗಳ ಒಂದು ಸಂಗ್ರಹಾಲಯ ಇದೆ. ಸೊ ಕಾರ್ ಮ್ಯೂಸಿಯಂ. ಸೊ ಫ್ರೆಂಡ್ಸ್, ಇಲ್ಲಿ ಕಾರಿನ ಒಂದು ಮ್ಯೂಸಿಯಂ ಇದೆ. ಸೊ ಸೇಮ್ ಈಗ ಹಳೆ ವಸ್ತು ಸಂಗ್ರಹಾಲಯ ಯಾವ ಥರ ನೋಡಿದ್ವಿ, ಅದರ ಆಪೋಸಿಟ್ ಇಲ್ಲಿ ಒಂದು 500 ಮೀಟ್ರ್ ಬಂದರೆ ಇಲ್ಲಿ ಕಾರ್ ಮ್ಯೂಸಿಯಂ ಇದೆ. ಸೊ ಸುಮಾರು ಅಮೇರಿಕಾ, ಲಂಡನ್ ಹಾಗೂ ಚೈನಾ ಮುಂತಾದ ದೇಶಗಳಿಂದ ಸಂಗ್ರಹ ಮಾಡಿರುವಂಥ ಒಂದು ಕಾರುಗಳು. ಸುಮಾರು 10 ಕೋಟಿ ಹಾಗೂ 100 ಕೋಟಿ ಬೆಲೆ ಬಾಳುವಂಥ ಒಂದು ಕಾರಿದೆ ಇಲ್ಲಿ. ಸೊ ನೋಡ್ಬೋದು, ಇಲ್ಲಿ ವಾಹನ ಸಂಗ್ರಹಾಲಯ. ಸೊ ವಿಸಿಟಿಂಗ್ ಟೈಮು. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾರು. ಸೊ ಮಾಡ್ರನ್ ಅಂಬಾಸಿಟ್ರು, ಇದೆಲ್ಲ ಲಕ್ಸುರಿ ಕಾರ್ಸು. ಸೊ ಇಲ್ಲಿ ಒಳಗಡೆ ಹೋಗೋದಾದರೆ ಇನ್ನು ಮುಂತಾದಂಥ ಕಾರುಗಳು ಎಲ್ಲ ಇದ್ದಾವೆ. ಸೊ ಇಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತೆ. ಸೊ ಬಂದು ಕ್ಯಾಮ್ರಾ ಸ್ಟಾಪ್ ಮಾಡಿಸ್ಬಿಟ್ರು. ಸೊ ಈ ಕಡೆ ಬಂದರೆ ಪ್ರತಿಯೊಬ್ಬರು ವಿಸಿಟ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ, ಅಸ್ಟಿನ್ ಡ್ರ್ಯಾಗನ್ ಅಂತ ಇದೆ, ಯಾವುದು ಪ್ರಿನ್ಸಸ್. ಸಾರಿ ಎಷ್ಟೇನು ಪ್ರಿನ್ಸಸ್ ಯೂಸ್ ಮಾಡಿ ಅಂತ ಒಂದು ಕಾರು. ನೋಡಿ ಫ್ರೆಂಡ್ಸ್, ಸ್ಕೋಡಾ ನೋಡಿ ಹಳೆ ಕಾಲದಲ್ಲಿ ಯಾವ ಥರ ಇದೆ ಅಂಥೇಳಿ. ಸೊ ಈಗ ಡೆವಲಪ್ಮೆಂಟ್ ಜಾಸ್ತಿ ಆಗಿದೆ. ಸ್ಕೋಡಾನು ಹಳೆ ಕಾಲದ ಓಲ್ಡ್ ಈಸ್ ಗೋಲ್ಡ್ ನೋಡಿ ಯಾವ ಥರ ಇದೆ ಅಂಥೇಳಿ. ಸೊ ಹಾಗೆ ಬೆಂಜ್ ಕಾರ್ ಕೂಡ ಇದೆ ಇಲ್ಲಿ. ಸೊ ಅಮೇರಿಕಾದಲ್ಲಿ ಯೂಸ್ ಮಾಡಿರುವಂಥ ಒಂದು ಏನು ಸ್ಟೈರಿಂಗ್ ಯಾವ ಥರ ಇಲ್ಲ, ಲೆಫ್ಟ್ ಸೈಡ್ ಬಂದಿರುವಂಥ ಒಂದು ಬೆಂಜ್ ಕಾರ್ ಎಲ್ಲ ಇದ್ದಾವೆ ಇಲ್ಲಿ ಒಳಗಡೆ. ಸೊ ಇಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಒಳಗಡೆ ಹೋಗೋಕ್ಕೆ. ಸೊ ಇದನ್ನು ನಾವು ರೆಕಾರ್ಡ್ ಮಾಡೋಕ್ಕೆ ಇದು ಪರ್ಮಿಷನ್ ಇಲ್ಲ, ಬಟ್ ಮಾಡಿದ್ದೀನಿ. ನನ್ನ ಕೈಯಲ್ಲಿ ಆದಷ್ಟು ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಪ್ರತಿಯೊಬ್ಬರು ಸಪೋರ್ಟ್ ಮಾಡ್ತಾ ಹೋಗಬೇಕು. ಓಂ ನಮಃ ಶಿವಾಯ. ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋಲಿ ವಿಸಿಟ್ ಆಗ್ತೀನಿ. ಸೊ ಜಸ್ಟ್ ವಾಚ್ ಆ್ಯಂಡ್ ಕೀಪ್. ನೋಡಿ, ಇದು ಆರ್ಮಿ. ಸೊ ಸಾರಿ ಫ್ರೆಂಡ್ಸ್, ಇಲ್ಲಿ ಕ್ಯಾಮ್ರಾ ಕಿತ್ಕೊಂಡ್ಬಿಟ್ರು. ಸೊ ವಿಡಿಯೋ ಮಾಡೋಕ್ಕಾಗಲಿ, ಸಾರಿ ಫಾರ್